ಇವಾಗ ಒಂದು ಪ್ರಶ್ನೆ ಬರುತ್ತೆ, ಯಾಕೆ ಮುಸಲ್ಮಾನರನ್ನ ಮಾತ್ರ ಯಾಕೆ ಕೆಲೋದಿಲ್ಲ, ಅಲ್ಲಿ ಮಸೀದಿನಲ್ಲಿ ಹೆಂಗಸರಿಗೆ ನಮಾಜ್ ಮಾಡಕ್ಕೆ ಜಾಗ ಮಾಡ್ಕೊಡಲ್ಲ ಅಂತ ಒಂದು ಮಾತು ಬಂತು. ಅಂದ್ರೆ ಅದು ಡಿಸ್ಕಷನ್ ಅಲ್ಲಿ ಬರುತ್ತೆ. ಸೊ ಹಾಗೆ ಬಂದಿರೋದು. ಸೊ ಅದಕ್ಕೆ ನಾನು ನನ್ನ ಅಭಿಪ್ರಾಯಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ಬೇಕಂತ ನಾನು ಬಂದಿದ್ದೇನೆ. ನೋಡಿ, ಪ್ರವಾದಿ ಕಾಲದಲ್ಲಿ ಮೊಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಮೊಹಮ್ಮದ್ ಪ್ರವಾದಿ ಅವ್ರ ಮೇಲೆ ಶಾಂತಿ ಇರಲಿ, ಅವರ ಕಾಲದಲ್ಲಿ ಹೆಂಗಸರು ಮಸೀದಿಗೆ ಬಂದು ನಮಾಜ್ ಮಾಡ್ತಿದ್ರು. ಅವ್ರು ಹೇಗೆ ನಮಾಜ್ ಮಾಡ್ತಿದ್ರು ಅಂದ್ರೆ, ಗಂಡಸರು ಫ್ರಂಟ್ ರೋಸ್ ಮುಂದೆ ನಮಾಜ್ ಮಾಡ್ತಿದ್ರೆ, ಹಿಂದೆ ಬಂದು ಹೆಂಗಸರು ಅವರು ಅವರ ಒಂದು ಲೈನ್ ಮಾಡ್ಕೊಂಡು, ಒಂದು ರೋ ಮಾಡ್ಕೊಂಡು ಅಲ್ಲಿ ನಮಾಜ್ ಮಾಡ್ತಿದ್ರು. ಇದನ್ನ ನಾವು ಹದೀಸ್ನಲ್ಲಿ ಓದಿದ್ದೀವಿ. ಸೊ ಪ್ರವಾದಿ ಕಾಲದಲ್ಲಿ ನಮಾಜ್ಗೆ ಹೋಗೋದು ರೂಢೀಕರಣವಾಗಿತ್ತು. ಹೆಂಗಸರು ಕೂಡ ನಮಾಜ್ಗೆ ಹೋಗ್ತಿದ್ರು. ನೀವು ಮಕ್ಕಾ ಮದೀನಾಗೆ ಹೋದ್ರೆ ಅಲ್ಲೂ ಕೂಡ ಮಸೀದಿನಲ್ಲಿ ಹೆಂಗಸರು ಕೂಡ ನಮಾಜ್ ಮಾಡ್ತಾರೆ, ತವಾಫ್ ಮಾಡ್ತಾರೆ. ಯಾಕೆ ಹೆಂಗಸರನ್ನ ಮಸೀದಿಗೆ ಬಿಡಲ್ಲ ಅಂತ ಒಂದು ಪ್ರಶ್ನೆ ಮಾಡಿರೋದು, ಇದು ಬಂದು ಇಂಡಿಯನ್ ಕಾಂಟೆಕ್ಸ್ಟ್ ನಲ್ಲಿ ಇದು ಅನ್ವಯಿಸುತ್ತೆ. ನೋಡಿ, ಆಫ್ರಿಕನ್ ಕಂಟ್ರೀಸ್ ನಲ್ಲಿ ಕೂಡ ಇವತ್ತಿಗೂ ಹೆಂಗಸರು ಮಸೀದಿಗೆ ಹೋಗಿ ನಮಾಜ್ ಮಾಡ್ತಾರೆ ಗಂಡಸರ ಜೊತೆಗೆ. ಅಂದ್ರೆ ಗಂಡಸರು ಮುಂದೆ ಇರ್ತಾರೆ, ಹೆಂಗಸರು ಹಿಂದೆ ಇರ್ತಾರೆ. ಅರಬ್ ಕಂಟ್ರೀಸ್ ನಲ್ಲಿ ನೋಡ್ಬೋದು, ಆಫ್ರಿಕನ್ ಕಂಟ್ರೀಸ್ ನಲ್ಲಿ ನೋಡ್ಬೋದು, ಮತ್ತೆ ಏಷ್ಯನ್ ಕಂಟ್ರೀಸ್ ನಲ್ಲಿ ಸಿಂಗಪುರ್, ಮಲೇಷ್ಯಾ, ಈ ಜಾಗದಲ್ಲಿ ಎಲ್ಲ ನಾವು ನೋಡಿದ್ದೇವೆ. ಹೆಂಗಸರು ಕೂಡ ಮಸೀದಿಗೆ ಬಂದು ನಮಾಜ್ ಮಾಡ್ತಾರೆ. ಇಲ್ಲಿ ಕೂಡ ಭಾರತದಲ್ಲಿ ಕೂಡ ಕೆಲವು ಪಂಗಡಗಳು ನಡೆಸುವ ಮಸೀದಿಗೆ ಬಂದು ನಮಾಜ್ ಮಾಡಕ್ಕೆ ಅನುಮತಿ ಇದೆ. ಪ್ರವಾದಿ ಕಾಲದಲ್ಲೇ ಪ್ರವಾದಿಯ ಅನುಯಾಯಿಗಳು ಮಸೀದಿಗೆ ಬಂದು ನಮಾಜ್ ಮಾಡುವಾಗ ಈ ಕಾಲದಲ್ಲಿ ನಾವು ಯಾಕೆ ಅದನ್ನ ತಡೆ ಮಾಡಬೇಕು ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ಇದಕ್ಕೆ ಏನಂದ್ರೆ, ಕೆಲವು ಅಭಿಪ್ರಾಯಗಳನ್ನು ಮುಂದೆ ಇಟ್ಕೊಂಡು ಅವರು ಹೆಂಗಸರನ್ನು ಮಸೀದಿಗೆ ಬರೋದನ್ನು ತಡೆ ಮಾಡ್ತಾ ಇದ್ದಾರೆ. ಸೊ ಇದು ಅವ್ರು ಮಾಡುವ ತಪ್ಪಾಗಿದೆ. ಆದ್ರೆ ಇಸ್ಲಾಂ